ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ತುಂಬ ಮೃದುವಾಗಿರೋ ಹಾಗೆ ಅಷ್ಟೇ ಹೆಲ್ದಿಯಾಗಿರೋ ಅಂಟಿನುಂಡೆ ಮಾಡೋಣ. ಇದು ಅಜ್ಜಿ ಕಾಲದ ಸಿದ್ಧ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಟ್ರೆಡಿಷ್ನಲ್ ಮೆಥಡಾಗಿ ನಮ್ಮ ಅಜ್ಜಿ ಅಥವಾ ಅವ್ರ ಅಜ್ಜಿ ಕಾಲದಿಂದನೂ ಬಂದಿರೋ ರೆಸಿಪಿದು. ಬಾಣಂತಿಯರಿಗೆ ಕೊಡ್ತಾರೆ, ಯಾರಿಗಾದರೂ ಬೋನ್ಸ್ ವೀಕ್ ಇದ್ದರೆ, ಚಿಕ್ಕ ಮಕ್ಕಳಿಗೆ ಡೈಲಿ ಮಾರ್ನಿಂಗ್ ಇನ್ಸ್ಟೆಡ್ ಆಫ್ ಬಿಸ್ಕೆಟ್ ಒಂದು ಉಂಡೆ ಕೊಟ್ಟರೆ ಅವ್ರು ನಿಜವಾಗ್ಲೂ ಅವ್ರದ್ದು ಬೋನ್ಸ್ ಎಲ್ಲ ಗಟ್ಟಿಮುಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗ್ತಾರೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಸಿದ್ಧವಾಗಿರೋ ಉಂಡೆ ಇದು. ಅದಕ್ಕೆ ಹೇಳೋದು ಅಜ್ಜಿ ಕಾಲದ ಸಿದ್ಧ ಅಡುಗೆ ಅಂತ. ನಿಜವಾಗ್ಲೂ ತುಂಬ ಹೆಲ್ದಿಯಾಗಿರೋ ಈ ಉಂಡಿನ ಟ್ರೆಡಿಷ್ನಲ್ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಸುಮಾರು 20 ಅಂದರೆ ಒಂದು 100 ಗ್ರಾಮಷ್ಟು ನಾನು ಉತ್ತತ್ತಿ ತಗೊಂಡಿರೋದು. ಇದನ್ನು ಮುಂಚೆ ನಾನು ಲಟ್ಟಣಿಗೆಯಿಂದ ಹೀಗೆ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಲಟ್ಟಣಿಗೆ ಹೊಡ್ಕೊಂಡು ಲೂಸ್ ಮಾಡಿ ಈ ಥರ ಬಿಡಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡ್ರ್ ಬೇಕಾಗಿಲ್ಲ, ಬಾಯಲ್ಲಿ ಅಲ್ಲಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ಮತ್ತು ಇದು ಸ್ವೀಟ್ ಇರೋದಕ್ಕೆ ಬೆಲ್ಲನೂ ನಮ್ಮದು ಕಡಿಮೆ ಹಿಡಿಯುತ್ತೆ. ಈಗ ನಾನು ಇದನ್ನೆಲ್ಲ ಚಿಕ್ಕ ಪೀಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಉರುಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಪೌಡ್ರ್ ಆಗಿದೆ ಅದು. ಈಗ ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋದು, ಒಂದು ಬಾಣಲೆಗೆ 1 ಸ್ಪೂನು ತುಪ್ಪ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಇದೆ. ಗಟ್ಟಿ ತುಪ್ಪ ಹಾಕ್ಕೊಂಡಿರೋದಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪಕ್ಕೆ ಅಂಟು ಹಾಕ್ಕೊಂಡಿರೋದು. ಮಾರ್ಕೆಟ್ನಲ್ಲಿ ಅಂಟ ಆರಾಮಾಗಿ ಸಿಗುತ್ತೆ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇಷ್ಟೊಂದು ತುಪ್ಪದಲ್ಲಿ ಬೇಕಾದಷ್ಟು ಕ್ಯಾಲ್ಶಿಯಮ್ ಇರುತ್ತೆ, ಅಂಟಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಇದೆಲ್ಲನೂ ನಮ್ಮ ಬೋನ್ಸನ್ನು ತುಂಬ ಗಟ್ಟಿಗೊಳಿಸುತ್ತೆ. ಅದಕ್ಕೆ ಬಾಣಂತಿಯರಿಗೆ ಮುಂದೆ ಅವರಿಗೆ ಬ್ಯಾಕ್ ಪೇನ್ ಬರಬಾರ್ದು ಅಂತ ಹೇಳಿ ಡೈಲಿ ಒಂದು ಅಂಟಿನುಂಡೆನ ಕೊಡ್ತಾರೆ. ಇದು ಯಾವಾಗಲೂ ತಿನ್ನೋಕ್ಕೆ ಒಳ್ಳೆಯದು. ಅದರಲ್ಲೂ ಈ ಮಳೆಗಾಲ ಚಳಿಗಾಲದಲ್ಲಂತೂ ತುಂಬಾ ಒಳ್ಳೆಯದು. ಬಾಡಿಗೆ ಹೀಟ್ ಕೊಡುತ್ತೆ, ನ್ಯಾಚುರಲ್ಲಾಗಿ ನಮ್ಮನ್ನು ಗಟ್ಟಿಯಾಗಿಡುತ್ತೆ. ಈಗ ಹುರ್ಕೊಂಡಿರೋ ಅಂಟನ್ನು ಪೂರ್ತಿ ಫೈನ್ ಪೇಸ್ಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿರೋದು. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಡೇಟ್ಸ್ ಪೌಡರ್ ಅಂದರೆ ಉತ್ತತ್ತಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೀವು ಇದನ್ನು ಇನ್ನೂ ಸಣ್ಣಗೆ ಪೌಡ್ರ್ ಬೇಕಂದ್ರೂ ಮಾಡ್ಕೋಬೋದು, ಬಟ್ ಇಷ್ಟು ಬಾಯಲ್ಲಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. 1-2 ನಿಮಿಷ ಹುರ್ಕೊಂಡ್ಬಿಟ್ಟು 2 ಸ್ಪೂನಷ್ಟು ನಾನು ತೊಗೊಂಡಿರೋದು ಕಸಕಸಿ ಮತ್ತು 1 ಸ್ಪೂನಷ್ಟು ಆಳ್ವಿ ತೊಗೊಂಡಿದ್ದೀನಿ. ಆಳ್ವಿನೂ ತುಂಬ ಹೆಲ್ದಿ. ಆಳ್ವಿ ತೊಗೊಂಡಿರೋದು ಮತ್ತು ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ ಪೌಡರ್ ಮತ್ತು ಅರ್ಧ ಕಪ್ಪಷ್ಟು ಬಾದಾಮಿ ಪೌಡರ್, ಇದನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ. ತುಂಬ ಒಳ್ಳೆ ಆಹಾರ ಇದು. ಸ್ವಲ್ಪ ಜಾಜಿಕಾಯಿ ಪೌಡರ್ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು 3 ನಿಮಿಷ ಹುರ್ಕೊಂಡಾದಮೇಲೆ 1 ಕಪ್ಪಷ್ಟು ಸುಮಾರು 100-125 ಗ್ರಾಮಷ್ಟು ಒಣಕೊಬ್ಬರಿ ಇದ್ದು ನಾನು ತುರ್ಕೊಂಡಿರೋದು. ಅದನ್ನು ನೀವು ಡೆಸಿಕೇಟೆಡ್ ಬೇಕಾದರೂ ಹಾಕ್ಕೋಬೋದು. ಅದಕ್ಕಿಂತ ತುರ್ಕೊಂಡಿರೋದೇ ತುಂಬ ರುಚಿ ಅನಿಸುತ್ತೆ, ಬಾಯಲ್ಲಿ ಬರುತ್ತೆ ಅದು. ಅದಕ್ಕೆ ಫ್ರೆಶ್ ಆಗಿರೋ ಒಂದು ಒಣಕೊಬ್ಬರಿ ತಗೊಂಡು ಅದನ್ನು ಚೆನ್ನಾಗಿ ತುರ್ಕೊಂಡು ಹಾಕಿ ಮತ್ತೆ ಸುಮಾರು ಒಂದು 5-6 ನಿಮಿಷ ಹುರ್ಕೋಬೇಕು. ಅದು ಪೂರ್ತಿ ಮಂದ ಉರಿ ಇರಲಿ. ಉರಿ ಜಾಸ್ತಿ ಆದರೆ ಕೊಬ್ಬರಿ ಹೊತ್ತೋಗುತ್ತೆ, ರುಚಿ ಬರಲ್ಲ. ತುಂಬ ಮಂದ ಉರಿಯಲ್ಲಿ ಒಂದು 6-8 ನಿಮಿಷ ಹುರಿದು ನಾವು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿ ನಾವು ಅಂಟನ್ನು ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ಇದು ತುಂಬ ಈಸಿ ಮೆಥಡು. ಮತ್ತು ಸಪ್ರೇಟ್ ಹುರ್ಕೊಂಡು ತುಂಬ ಡಿಫಿಕಲ್ಟ್ ಮೆಥಡ್ನಲ್ಲಿ ಮಾಡ್ತಾಯಿದ್ರು, ಪಾತ್ರೆ ಜಾಸ್ತಿ ಬೇಕಾಗ್ತಾಯಿತ್ತು. ಈಗ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ, 1 ಟೇಬಲ್ ಸ್ಪೂನ್ ಮತ್ತು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಕಪ್ ಬೆಲ್ಲ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಬಲ್ಸ್ ಬರೋವರೆಗೂ ಕರಗಬೇಕು. ಆವಾಗ ನಾವು ನೀರಲ್ಲಿ 1 ಡ್ರಾಪ್ ಹಾಕಿದರೆ ಅದು ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು. ಅಲ್ಲಿ ನೋಡಿ, ನೀರಲ್ಲಿ ಅದು ಕರಗೋಗಬಾರ್ದು ಬೆಲ್ಲ. ಈ ಥರ ಕೈಯಲ್ಲಿ ತೊಗೊಂಡು ಅದನ್ನು ಉಂಡೆ ಥರ ಮಾಡಿದ್ದು ಈ ಕೆಳಗಡೆ ಹಾಕಿದರೆ ಒಂದು ಆವಾಜ್ ಬರುತ್ತೆ, ಅದು ಕೆಳಗಡೆ ಟೊಕ್ ಅಂತ. ಅಂದರೆ ಅದು ಆಗಿದೆ, ಪೂರ್ತಿ ಗಟ್ಟಿಯಾಗಿದೆ, ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಪದಾರ್ಥನ ಹಾಕಿ ಸೇರಿಸ್ಕೊಳ್ಳೋಣ. ಈ ಸ್ಟೇಜ್ನಲ್ಲಿ ಗ್ಯಾಸನ್ನು ಫ್ಲೇಮ್ ಬಂದ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿಸಿ ಇರೋವಾಗಲೇ ಕಟ್ಟಬೇಕು, ಆರಿದ್ರೆ ಕಟ್ಟಕ್ಕೆ ಬರಲ್ಲ. ನಿಮ್ಗೆ ಇದನ್ನೇ ನೀವು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ ಮಾಡಿದರೆ ವಡೆ, ಗೋಕಾಕ್ ಕರ್ದಂಟು ಅಥವಾ ಅಮೀನ್ಗಢ ಕರ್ದಂಟು ಅಂತ ಹೇಳ್ತಾರಲ್ಲ, ಆ ಥರ ವಡೆ ರೆಡಿ ಆಗುತ್ತೆ ನಿಮಗೆ. ಇಲ್ಲ ಅಂದರೆ ನಾವು ಚೆನ್ನಾಗಿ ಉಂಡೆ ಮಾಡಿಕೊಂಡ್ರೆ ಒಳ್ಳೆ ಅಂಟಿನುಂಡೆ ರೆಡಿ ಆಗುತ್ತೆ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳಿ. ತುಪ್ಪ ಬೇಕಾದಷ್ಟು ಇರುತ್ತೆ ಅದಕ್ಕೆ, ಮತ್ತೇನು ಹಚ್ಕೊಳ್ಳೋದು ಬೇಕಾಗಿಲ್ಲ. ಒಂಚೂರು ನೀರು ಹಚ್ಕೊಳ್ಳಿ. ಅದು ನಮ್ಮ ಕೈಗೆ ಬಿಸಿ ತಟ್ಟಬಾರ್ದು ಅಂತ ಅಷ್ಟೇ, ಅಂಟ್ಕೊಳ್ಳುತ್ತೆ ಅಂತ ಅಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಹಗುರವಾಗಿ, ಎಷ್ಟು ಸಾಫ್ಟಾಗಿ ಉಂಡೆ ಬರ್ತಾಯಿದೆ.
ಇದು ಸುಮಾರು 30ರಷ್ಟು ಉಂಡೆ ಆಗುತ್ತೆ ಇಷ್ಟರಲ್ಲಿ. ನೀವು ಒಂದು ದಿನ ಬೆಳಗ್ಗೆ ಮಕ್ಕಳಿಗೆ ಕೊಟ್ಟರೆ ನೀವು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ. ಅಷ್ಟೇ ನಿಮಗೆ ಬೋನ್ಸ್ ಗಟ್ಟಿಯಾಗುತ್ತೆ, ಬ್ಯಾಕ್ ಪೇನ್ ಬರಲ್ಲ. ಬಾಣಂತಿಯರಿಗೆ ಒಳ್ಳೆಯ ಆಹಾರ ಕೂಡ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಅಜ್ಜಿಯ ಸಿದ್ಧ ಅಡುಗೆ ಹೆಲ್ದಿ ಬೋನ್ಸ್ಗೋಸ್ಕರ ಡೆಫಿನೆಟ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಕಟ್ಟೀಸ್ ಕಿಚನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಅದೀಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಾನಿದು ಒಡೆದು ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಇದನ್ನ ಪ್ಯಾಕ್ ಮಾಡಿಬಿಟ್ಟು ಒಬ್ಬರಿಗೆ ಕಳಿಸ್ಕೊಡ್ಬೇಕು. ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ಪ್ಯಾಕ್ ಮಾಡಿಕೊಡ್ಬೇಕು. ಅದಕ್ಕೆ ಒಡೆದು ತೋರಿಸ್ತಾ ಇಲ್ಲ ನಾನು ನಿಮಗೆ. ಬಟ್ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.